ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕಲ್ಕಿ ಕಂಟೆಂಟ್ ಫ್ಯಾಕ್ಟ್ರಿ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಈ ವಾರ ಮನೆಯಿಂದ ಹೋಗುವಂಥ ಕಂಟೆಸ್ಟೆಂಟ್ ಯಾರು, ಹಾಗೆ ಯಾರು ಉಳ್ಕೋತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದು ತಿಳ್ಕೊಬೇಕಾದ್ರೆ ನೀವು ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ, ಮೊದಲನೇದಾಗಿ ಇಡೀ ಮನೆಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ಟಾಸ್ಕ್ ವಿಚಾರವಾಗಿ ನಡೆದಿರುವಂತಹ ಜಗಳಗಳಿಗೆ ಮತ್ತೆ ಮನೇನ ಆದಂಥ ಒಂದಷ್ಟು ಮಾತುಕತೆಗಳಿಗೆ ಯಾರ್ಯಾರಿಗೆ ಏನೇನ್ ತರ ನೋವಾಗಿದೆ, ಯಾವ್ಯಾವ ರೀತಿ ನೋವಾಗಿದೆ ಅನ್ನೋದನ್ನ ಹೇಳ್ತಾ ಇಡೀ ಮನೆಗೆ ಒಂದು ಕ್ಲಾಸ್ ತಗೊಳ್ತಾರೆ. ಅದ ನಂತರ ಗೌತಮಿ ಅವ್ರನ್ನ ಸಪರೇಟ್ ಆಗಿ ಒಂದು ಕ್ಲಾಸ್ ತಗೊಳ್ತಾರೆ. ಅವ್ರು ಮಾಡಿದಂತ ತಪ್ಪುಗಳು ಎಲ್ಲಿ ಏನು ಅಂತ ಹೇಳೋ ಒಂದು ರೀತಿನಲ್ಲಿ ಅವ್ರಿಗೊಂದು ಕ್ಲಾಸ್ನ ತಗೊಳ್ತಾರೆ. ಹಾಗೆ ಇದರ ನಡುವೆ ಸುದೀಪ್ ಅವರು ಈ ಒಂದು ಸೀಸನ್ ನನಗೆ ತುಂಬ ಅಸಮಾಧಾನ ತಂದಿದೆ ಅನ್ನೋ ಒಂದು ರೀತಿನಲ್ಲಿ ಅವರ ಒಂದು ಅಭಿಪ್ರಾಯನೂ ಕೂಡ ತಿಳಿಸ್ತಾರೆ. ಏತಕ್ಕಾಗಿ ಈ ಒಂದು ಅಭಿಪ್ರಾಯನ ಈ ರೀತಿ ಬಂತು ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಇವತ್ತಿನ ಎಪಿಸೋಡ್ ನೋಡಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡು. ಸೊ ಈ ಸೀಸನ್ ನನಗೆ ತುಂಬ ಅಸಮಾಧಾನ ತಂದಿದೆ, ಈ ಸೀಸನ್ ನಾನು ಅನ್ಕೊಂಡಷ್ಟರ ಮಟ್ಟಕ್ಕೆ ಬಂದಿಲ್ಲ, ತುಂಬ ಅಸಮಾಧಾನ ಇದೆ ನನಗೆ ಅನ್ನೋ ಒಂದು ರೀತಿನಲ್ಲಿ ಸುದೀಪ್ ಅವರು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕಿಚ್ಚನ ಚಪ್ಪಾಳೆ ಈ ಸೀಸನ್ನಲ್ಲಿ ಇನ್ಮೇಲಿಂದ ಇರೋದಿಲ್ಲ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಏನಕ್ಕೋಸ್ಕರ ಇರೋದಿಲ್ಲ ಅನ್ನೋದಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಕಿಚ್ಚನ ಚಪ್ಪಾಳೆ ಸಿಕ್ಕದಂಥ ಕಂಟೆಸ್ಟೆಂಟ್ಗಳನ್ನ ನೀವುಗಳು ಟಾರ್ಗೆಟ್ ಮಾಡ್ತೀರಾ, ಹಾಗಾಗಿ ಇನ್ನು ಮುಂದೆ ಕಿಚ್ಚನ ಚಪ್ಪಾಳೆ ನಿಮಗೆ ಇರೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟನೆ ಕೊಡ್ತಾರೆ. ಇದರ ಜೊತೆನಲ್ಲೇ ನಾಮಿನೇಷನ್ ಪ್ರಕ್ರಿಯೆನೂ ಕೂಡ ಸೇವ್ ಮಾಡುವಂಥ ಒಂದು ನಡೆಸ್ಕೊಂಡು ಹೋಗ್ತಾರೆ. ಸೊ ಆ ಒಂದು ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಸೇವ್ ಆಗುವಂಥ ಆರ್ಡರ್ ವೈಸ್ನಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಸೇವ್ ಆಗುವಂಥವ್ರು ಮೊದಲನೇದಾಗಿ ಗೋಲ್ಡ್ ಸುರೇಶ್ ಅವರು ಮೊದಲನೇದಾಗಿ ಸೇವ್ ಆಗ್ತಾರೆ. ಅದಾದ ನಂತರ ತ್ರಿವಿಕ್ರಮ್ ಅವರು ಎರಡನೇದಾಗಿ ಸೇವ್ ಆಗ್ತಾರೆ. ಭಾನುವಾರದ ಎಪಿಸೋಡ್ನಲ್ಲಿ ಸೇವ್ ಆಗ್ತಾ ಇರುವಂಥ ಮೊದಲನೇ ಕಂಟೆಸ್ಟೆಂಟ್ ಭವ್ಯ ಅವರಾಗಿರ್ತಾರೆ. ಹಾಗೆ ಎರಡನೇವರು ಶೋಭಾ ಅವರಾಗಿರ್ತಾರೆ. ಮತ್ತೆ ಮೂರನೇವರು ಚೈತ್ರ ಅವರಾಗಿರ್ತಾರೆ. ಬಾಟಮ್ 2 ನಲ್ಲಿ ಶಶಿರ್ ಮತ್ತೆ ಐಶ್ವರ್ಯ ಅವರು ಬಂದು ಕೂತಿರ್ತಾರೆ. ಸೊ ಇಬ್ಬರಲ್ಲಿ ಯಾರು ಹೋಗ್ಬೋದು? ಇಬ್ರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಅಂತ ನಾವೆಲ್ಲರೂ ಭಾವಿಸಿದ್ವಿ. ಬಟ್ ಬಾಟಮ್ 2 ನಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು ಅವರ ಆಟದ ಬಗ್ಗೆ, ಅವರ ಆಟದ ವೈಖರಿ ಬಗ್ಗೆ ಹೇಳುವಂಥದ್ದಾಗಿರುತ್ತೆ. ಸೊ ಬಾಟಮ್ 2 ನಲ್ಲಿ ಶಶಿರ್ ಮತ್ತೆ ಐಶ್ವರ್ಯ ಅನ್ನೋರಲ್ಲಿ ಎಕ್ಸಿಟ್ ಆಗ್ತಿರೋವಂಥವ್ರು ಅವರಿಬ್ರು ಅಲ್ಲ, ಶೋಭಾ ಅವರು. ಹೌದು, ಶೋಭಾ ಅವರು ಅವ್ರಿಗೆ ಅವರೇ ಆಟವನ್ನ ಕ್ವಿಟ್ ಮಾಡ್ಕೊಂತ ಇದ್ದಾರೆ ಇವತ್ತು. ಹಾಗಾಗಿ ಎಲಿಮಿನೇಷನ್ ನಲ್ಲಿ ಆಕ್ಚುಲ್ ಆಗಿ ಐಶ್ವರ್ಯ ಅವರು ಹೊರಗೆ ಹೋಗ್ಬೇಕಾಗಿತ್ತು. ಅದರಲ್ಲಿ ಶೋಭಾ ಅವರು ಅವ್ರಿಗವರೇ ಆಟನ ಕ್ವಿಟ್ ಮಾಡಿರೋದ್ರಿಂದ ಅವ್ರಿಗವರೇ ಹೋಗ್ತಿದ್ದಾರೆ. ಇದೇ ರೀತಿ ಇನ್ನೊಂದಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಜೊತೆಗೆ, ಬಿಗ್ ಬಾಸ್ ನ ಅಪ್ಡೇಟ್ಸ್ ಜೊತೆಗೆ ಮುಂದಿನ ವಿಡಿಯೋನಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಹ್ಯಾವ್ ಅ ಹ್ಯಾಪಿ ವೀಕೆಂಡ್. ಟೇಕ್ ಕೇರ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.